ಈ ಬಾರಿ ಲೋಕಸಭೆ ಚುನಾವಣೆಯ ಪ್ರಚಾರದ ಅಖಾಡಕ್ಕೆ ನಟ ಸುದೀಪ್ ಧುಮುಕ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಿದ್ರು ನಟ ಸುದೀಪ್. ಈ ಸಲ ಕೂಡ ಎಲೆಕ್ಷನ್ ನಲ್ಲಿ ಕ್ಯಾಂಪೇನ್ ಗಳನ್ನು ಮಾಡ್ತಾರಾ, ಪ್ರಚಾರವನ್ನು ನಡೆಸ್ತಾರಾ, ಯಾವ ಕ್ಯಾಂಡಿಡೇಟ್ ಬಗ್ಗೆ ಅನ್ನೋ ಕುತೂಹಲ ಇದೆ. ಬಟ್ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ನನಗೆ ಯಾರು ಕೂಡ ಕ್ಯಾಂಪೇನಿಗೆ ಬರುವಂತೆ ಕರೆದಿಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಎಲೆಕ್ಷನ್ ಅಂದ್ರೆ ಸ್ವಲ್ಪ ದೂರನೇ ಅಂತ ಸುದೀಪ್ ತಿಳಿಸ್ತಾ ಇದ್ದಾರೆ. ಲೋಕಸಭೆ ಎಲೆಕ್ಷನ್ಸ್ ಬರ್ತಾ ಇದೆ. ಈ ಸರಿನೂ ಸುದೀಪ್ ಅವರನ್ನ ಎಲ್ಲ ಜಿಲ್ಲೆಗಳಲ್ಲೂ ಸ್ಟಾರ್ ಕ್ಯಾಂಪೇನ್ ಆಗಿ ನೋಡ್ಬೋದಾ ಅಂತ. ಯಾರು ಅಪ್ರೋಚ್ ಮಾಡಿಲ್ಲ. ಸೊ ಲಾಸ್ಟ್ ಟೈಮ್ ಹೋದಾಗೂ ನನಗೆ ಯಾವ ವಿಚಾರವನ್ನು ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ. ಎಲೆಕ್ಷನ್ಗೂ ಇದಕ್ಕೆ ನಾನು ಸ್ವಲ್ಪ ದೂರನೇ. ಇವತ್ತವರೆಗೂ ನನಗೆ ಯಾರು ಕರೆದಿಲ್ಲ. ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಫ್ಯಾನ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮನೆಗೆ ನುಗ್ಗಿ ನನಗೆ ಹೊಡೆದಿಲ್ಲ ಅಷ್ಟೇ. ಕ್ರಿಕೆಟ್ ಅನ್ಕೊಂಡು ನನಗೆ ತಮಾಷೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮತ್ತೆ ಶೂಟಿಂಗ್ ಬಿಟ್ಟು ಎಲೆಕ್ಷನ್ಗೆ ಹೋದ್ರೆ ಮೋಸ್ಟ್ಲಿ ಅದು ಹೆಚ್ಚು ಕಮ್ಮಿ ಆದ್ರೆ ಆಗೈತೆ. ಅಲ್ಲಿ ಮಟ್ಟಿಗೆ ತಳ್ಳೋದು ಬೇಡ. ಎಲೆಕ್ಷನ್ ಅಖಾಡಕ್ಕೆ ಧುಮುಕ್ತೀರಾ ಅನ್ನೋ ಪ್ರಶ್ನೆಗೆ ಸುದೀಪ್ ಅವರ ಉತ್ತರ ಗಮನಿಸ್ತಾ ಇದ್ವಿ. ಈ ಸಲದ ಎಲೆಕ್ಷನ್ ಕ್ಯಾಂಪೇನ್ಗಳ ಬಗ್ಗೆ ಅಷ್ಟಾಗಿ ಆಸಕ್ತಿ ಇಲ್ಲಿ ತನಕ ತೋರಿಸ್ದಂಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಅವರು ಕ್ರಿಕೆಟ್ ನಲ್ಲಿ ಬಿಸಿ ಇದ್ದೆ ಅನ್ನೋದನ್ನ ತಿಳಿಸ್ತಾ ಇದ್ರು.